ಹೇಳಿತು, ಈ ಒಂದು ಯಾವುದೇ ಜೀವ ಆ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರ ಇನ್ನೊಂದು ಗತಿಗೆ ಹೋದಾಗ ಹೋಗೋ ಮಧ್ಯೆ ಇಲ್ಲಿಂದ ಬಿಟ್ಟಿದೆ, ನೀವು ಮಜ್ಗಾವ್ ಬಿಟ್ರಿ, ಇನ್ನೂ ಬಿಟ್ಟು ತಲುಪಿಲ್ಲ, ಆ ಮಧ್ಯದಿದೆಯಲ್ಲ ಆ ಸಮಯದಲ್ಲಿ ಏನೇನು ತೊಗೊಳುತ್ತದೋ ಆ ಗತಿಗೆ ಹೋಗ್ಬಿಟ್ಟು ಆ ಗತಿನಲ್ಲಿ ಶರೀರ ಪಡಿಬೇಕು, ಅಲ್ಲೊಂದು ಶರೀರ ಇರುತ್ತೆ, ಆ ಶರೀರ ಪಡ್ಕೊಳ್ಳೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತನ್ನ ಕಡೆಗೆ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಪರ್ಯಾಪ್ತಿ ಅಂತ ಹೇಳ್ತಾರೆ. ಅದು ಆಹಾರ ಪರ್ಯಾಪ್ತಿ ಅಂತಿದೆ, ಶರೀರ ಪರ್ಯಾಪ್ತಿ ಇದೆ, ಇಂದ್ರಿಯ ಪರ್ಯಾಪ್ತಿ ಇದೆ, ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ ಇದೆ, ಭಾಷಾ ಪರ್ಯಾಪ್ತಿ ಇದೆ, ಮತ್ತು ಮನಪರ್ಯಾಪ್ತಿ ಇದೆ. ಮನಪರ್ಯಾಪ್ತಿ ಸಂಜ್ಞಜೀವಿಗಳಿಗೆ, ಅಸಂಜ್ಞಜೀವಿಗಳಿಗೆ ಅದಿರೋದಿಲ್ಲ, ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಇರುತ್ತೆ. ಅರ್ಥ ಆಯಿತು? ಇದೆಲ್ಲ ಗುಣಸ್ಥಾನ ಹೇಳಿದೆ. ಇವಾಗ ಪ್ರಾಣ ಮುಂದಿನದ್ದು ಯಾವುದು? 18ನೇದು ಪ್ರಾಣ. ಪ್ರಾಣ ಯಾರ ಹತ್ರ ಪ್ರಾಣ ಇದೆ ಅವನು ಪ್ರಾಣಿ. 10 ಪ್ರಾಣ ಇದೆ. ಎಷ್ಟು ಪ್ರಾಣ ಇದೆ? ಇಂದ್ರಿಯಗಳೆಷ್ಟಿದೆ? ಯಾವ್ಯಾವುದು? ಸ್ಪರ್ಶನೇಂದ್ರಿಯ, ಈ 5 ಇಂದ್ರಿಯಗಳು ಯಾವುದಕ್ಕಿದೆ ಅದನ್ನು ಇಂದ್ರಿಯ ಪ್ರಾಣ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಇಂದ್ರಿಯ ಪ್ರಾಣ ಎಷ್ಟಿದೆ? 5. ಯಾವ್ಯಾವುದು? ಸ್ಪರ್ಶನೇಂದ್ರಿಯ, ಈ 5 ಇಂದ್ರಿಯಗಳ ಗುಣಸ್ಥಾನ 1ರಿಂದ 12. ಎಷ್ಟು? ಇದರಲ್ಲಿ ಭಾವೇಂದ್ರಿಯ ಅಪೇಕ್ಷೆಯಿಂದ ಹೇಳಿದ್ದಾರೆ. ಇಂದ್ರಿಯ ಪ್ರಾಣ, ದ್ರವ್ಯೇಂದ್ರಿಯ ಪ್ರಾಣ ಹೊರ ಕಣ್ಣಿಗೆ ಕಾಣುವಂಥದ್ದು, ಕಣ್ಣು ಗುಡ್ಡೆ ಇದು ಎಲ್ಲ ಕಾಣು, ಒಳಗಡೆ ಅದರಲ್ಲಿ ಶಕ್ತಿ ಇದೆಯಲ್ಲ ಅದು ಭಾವೇಂದ್ರಿಯ ಇದೆ. ಮತ್ತು ಮನೋಬಲ ಪ್ರಾಣ, ಮನಸ್ಸಿನ ಬಲ ಇರುವಂಥದ್ದು, ಅದು ಒಂದು ಪ್ರಾಣ. ಅದರ ಗುಣಸ್ಥಾನ ಎಷ್ಟಿದೆ? ಭಾವಮನದ ಅಪೇಕ್ಷೆಯಿಂದ. ವಚನ ಬಲ ಪ್ರಾಣ 1ರಿಂದ 13. ಏಕೆಂದರೆ ಉಪದೇಶವನ್ನು 13ನೇ ಗುಣಸ್ಥಾನದಲ್ಲೂ ಕೊಡ್ತಾರೆ ಕೇವಲಿ ಭಗವಂತರು. ಓಂಕಾರ ರೂಪದಲ್ಲಿ ಅವರ ಧ್ವನಿ ಉಪದೇಶ ಬರುತ್ತೆ, ಅಂದರೆ ಅಲ್ಲೂ ಕೂಡ ವಚನ ಬಲ ಇದೆ. ಕಾಯ ಬಲ ಪ್ರಾಣ ಎಲ್ಲಿವರೆಗೆ ಇದೆ? 1ರಿಂದ 13. ಶ್ವಾಸೋಚ್ಛ್ವಾಸ ಉಸಿರಾಟದ ಗುಣಸ್ಥಾನ ಎಷ್ಟೊಟ್ಟಿದೆ? ಆಯು ಪ್ರಾಣ ಆಯಸ್ಸು ಎಲ್ಲಿವರೆಗೆ? 1ರಿಂದ 14. 14 ಗುಣಸ್ಥಾನ ದಾಟಿತು ಆಮೇಲೆ ಆಯು ಅನ್ನೋದು ಇರ, ಯಾಕೆಂದರೆ ಶರೀರನೇ ಇಲ್ಲ, ಯಾರಿಗ ಆಯು ಕೊಡಬೇಕು? ಅದರಿಂದ ಹೇಳಿ ಇನ್ನೊಂದ್ಸಲ ನಾನು ಹೇಳ್ಕೊಟ್ಮೇಲೆ. ಇಂದ್ರಿಯ ಪ್ರಾಣ 5, ಗುಣಸ್ಥಾನ 1ರಿಂದ 12. ಭಾವೇಂದ್ರಿಯದ ಅಪೇಕ್ಷೆಯಿಂದ. ಮನೋಬಲ ಪ್ರಾಣ ಭಾವ ಮನದ ಅಪೇಕ್ಷೆಯಿಂದ. ಗುಣಸ್ಥಾನ 1ರಿಂದ 12. ವಚನ ಬಲ ಪ್ರಾಣ ಗುಣಸ್ಥಾನ 1ರಿಂದ 13. ಕಾಯ ಬಲ ಪ್ರಾಣ 1ರಿಂದ 13. ಶ್ವಾಸೋಚ್ಛ್ವಾಸ ಪ್ರಾಣ ಶ್ವಾಸೋಚ್ಛ್ವಾಸ ಪ್ರಾಣ ಗುಣಸ್ಥಾನ 1ರಿಂದ 13. ಆಯು ಪ್ರಾಣ 1ರಿಂದ 14. ಇದು ನೆಕ್ಸ್ಟ್ ಯಾವುದಿದೆ? ಸಂಜ್ಞಾ. ಎಷ್ಟಿದೆ? 4. ಎಲ್ಲ ಪ್ರಾಣಿಗಳಿಗೂ ಇದೆ. ಏಕೇಂದ್ರದಿಂದ ಹಿಡಿದು ಪಂಚೇಂದ್ರರಿಗೆ ಎಲ್ಲ ಪ್ರಾಣಿಗಳಿಗೂ ಈ 4 ಸಂಜ್ಞಾ ಇದೆ. ಏನಿದೆ? ಆಹಾರ ಸಂಜ್ಞಾ, ಎಲ್ಲ ಊಟ ಮಾಡ್ತಾವೋ ಇಲ್ಲ? ಗಿಡ ಮರಗಳು ಊಟ ಮಾಡ್ತಾವೋ ಇಲ್ವೋ? ಯಾಕೆ ಮಾಡಲ್ಲ? ಅವು ಕೂಡ ನಿಮ್ಗೆ ಸೂರ್ಯನ ಬೆಳಕಲ್ಲಿ ತಮ್ಮ ಆಹಾರ ತಯಾರು ಮಾಡ್ಕೊಳ್ತಾವಲ್ಲ, ಅವು ಆಕ್ಸಿಜನ್ ತಗೊಂಡು ಅದಕ್ಕೆ ಅವು ಆಹಾರ ಮಾಡ್ತವೆ. ಆಹಾರ ಸಂಜ್ಞಾ ಆಯಿತು. ಭಯ ಸಂಜ್ಞಾ, ಎಲ್ಲ ಹುಟ್ಟಕ್ಕೂ ಅಂಜಿಕೆ ಆಗತ್ತೆ ಪ್ರಾಣಿಗೆ. ಮೈಥುನ ಸಂಜ್ಞಾ, ಎಲ್ಲವೂ ಕೂಡ ಕಾಮಭೋಗವನ್ನು ಸೇವನೆ ಮಾಡುತ್ತವೆ. ಅಂದರೆ ವಂಶಾಭಿವೃದ್ಧಿ ಮಾಡುವಂಥ ಕೆಲಸ. ವಂಶಾಭಿವೃದ್ಧಿ ಮಾಡೋಕ್ಕೆ ಒಂದು ಕ್ರಿಯೆ ಇದೆ, ಆ ಕ್ರಿಯೆನ ಎಲ್ಲ ಪ್ರಾಣಿಗಳು ಮಾಡ್ತವೆ. ಎಲ್ಲ ಗಿಡ ಬೀಜ ನೆಟ್ಟರೆ ಗಿಡ ಮತ್ತೆ ಬೆಳೆಯುತ್ತಾ ಇಲ್ಲ? ಪ್ರತಿಯೊಂದು ಇಲ್ಲ ಅದದ್ದೇ ಕಟ್ಟಿಗೆ ತೊಗೊಂಡೋಗಿ ಹಾಕಿರೂ ಬೆಳೆಯುತ್ತೆ ಒಂದೊಂದು. ಇಲ್ಲ ಬೇರೆ ಸಮೇತ ತೊಗೊಂಡು ಹೋಗಿ ನೆಡಬೇಕು. ಏನೋ ಒಂದಿದೆ, ಹಾಕಿದರೆ ಮತ್ತೆ ಅದು ಬೆಳೆಯುತ್ತೋ ಇಲ್ಲ, ಅದರ ಸಂತಾನ ಬೆಳೆಯುತ್ತೋ ಇಲ್ಲೋ? ಹೀಗೆ ತಮ್ಮ ಸಂತಾನವನ್ನು ಬೆಳೆಸುವಂಥ ಯಾವ ಕ್ರಿಯೆ ಇದೆ ಅದಕ್ಕೆ ಮೈಥುನ ಅಂತ ಹೇಳ್ತಾರೆ. ಇದು ಗುಣಸ್ಥಾನ 1ರಿಂದ 9 ಇದೆ. ಆಹಾರ ಸಂಜ್ಞಾ 1ರಿಂದ 6 ಗುಣಸ್ಥಾನವರೆಗೆ. ಯಾಕೆ ನಿಮ್ಗೆ ಹೇಳಿದೆ,
7ನೇ ಗುಣಸ್ಥಾನದಿಂದ ಧ್ಯಾನದಲ್ಲಿ ಕೂತ್ಕೋತಾರೆ. ಕಣ್ಣು ಮುಚ್ಚಿ ಕೂತ್ಕೊಂಡಾಗ ಯಾವ ಊಟ ಮಾಡ್ತಾರೆ ಅಲ್ಲ, ಅದಕ್ಕೆ 6 ಗುಣಸ್ಥಾನದವರೆಗೇನೆ ಆಹಾರ ಸಂಜ್ಞಾ. 7ನೇ ಗುಣಸ್ಥಾನದ ಆಹಾರ ಸಂಜ್ಞಾ ಇರಲ್ಲ. 1ರಿಂದ 6 ಗುಣಸ್ಥಾನ. ಭಯ ಸಂಜ್ಞಾ ಎಲ್ಲಿವರೆಗೂ ಹೆದರಿಕೆ ಆಗುತ್ತೆ? 8ನೇ ಗುಣಸ್ಥಾನದವರೆಗೆ ಹೆದರಿಕೆ ಆಗುತ್ತೆ. ಮೈಥುನ ಸಂಜ್ಞಾ ಎಲ್ಲಿವರೆಗೂ ಇದೆ? ಸ್ತ್ರೀವೇದ, ಪುರುಷವೇದ, ನಪುಂಸಕ ವೇದ 9ನೇ ಗುಣಸ್ಥಾನವರೆಗೆ. 9ನೇ ಗುಣಸ್ಥಾನದವರೆಗೆ ಮೈಥುನ ಸಂಜ್ಞಾ ಇದೆ. ಪರಿಗ್ರಹ ಎಲ್ಲ ಇರುವೆನೂ ಕೂಡ ದೊಡ್ಡ ದೊಡ್ಡ ಅಕ್ಕಿ ಕಾಳನ್ನೆಲ್ಲ ಹೊತ್ಕೊಂಡು ಹೋಗ್ತಾರೆ. 2 3 ಸೇರ್ಕೊಂಡು ಎಳ್ಕೊಂಡು ಹೋಗ್ತಾ ಇರುತ್ತಲ್ಲ, ಯಾಕೆ ಶೇಖರಣೆ ಮಾಡಿಡುತ್ತದು? ಕಷ್ಟಕ್ಕೆ ಬೇಕು ಅಂತ. ಅದು ಪರಿಗ್ರಹ, ಕೂಡಿಸಿಡೋದು. ನಮಗೆ ಬೇಕಾದಂಥದ್ದನ್ನು ಮುಂದಕ್ಕೆ ಬೇಕಾಗತ್ತೆ ಅಂಥೇಳಿ ಜೋಡಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಪರಿಗ್ರಹ ಅಂತ ಹೇಳ್ತಾರೆ. ಆ ಪರಿಗ್ರಹ ಸಂಜ್ಞಾ ಎಲ್ಲಿಂದ ಅವ್ರಿಗಿದೆ? 1ರಿಂದ 10ನೇ. ಲೋಭ ಕಷಾಯ ಎಲ್ಲಿಗೆ ಹೋಗುತ್ತೆ? 10ನೇ ಗುಣಸ್ಥಾನದಲ್ಲಿ. ಅಲ್ಲಿವರೆಗೂ ಕೂಡ ಪರಿಗ್ರಹ ಸಂಜ್ಞಾ ಇರುತ್ತೆ. ಹೇಳಿ. ಆಹಾರ ಸಂಜ್ಞಾ ಗುಣಸ್ಥಾನ 1ರಿಂದ 6. ಭಯ ಸಂಜ್ಞಾ 1ರಿಂದ 8. ಮೈಥುನ ಸಂಜ್ಞಾ 1ರಿಂದ 9. ಪರಿಗ್ರಹ ಸಂಜ್ಞಾ 1ರಿಂದ 10. ಮತ್ತು ನೆಕ್ಸ್ಟ್ ಒಂದು ಯಾವುದು? ಉಪಯೋಗ 12 ಇದೆ. ಯಾವ್ಯಾವ? ಮುಖ್ಯವಾಗಿ 2 ಇದೆ. ಜ್ಞಾನೋಪಯೋಗ, ದರ್ಶನೋಪಯೋಗ. ಜ್ಞಾನ ಮತ್ತು ದರ್ಶನ. ಆತ್ಮನ ಜೀವದ ಗುಣ ಏನು? ಜ್ಞಾನ ಮತ್ತು ದರ್ಶನ, ನೋಡೋದು ಮತ್ತು ತಿಳಿಯೋದು. ದರ್ಶನ ಅಂದರೆ ನೋಡೋದು, ಜ್ಞಾನ ಅಂದರೆ ತಿಳಿಯೋದು. ಅದ ಜ್ಞಾನೋಪಯೋಗ. ಜ್ಞಾನದ ಉಪಯೋಗ ಮಾಡುತ್ತೆ ತಿಳಿಯೋದಕ್ಕೆ. ಅದು ಎಷ್ಟಿದೆ? 8 ಇದೆ. ಜ್ಞಾನೋಪಯೋಗ 8 ಇದೆ. ಸುಮತಿ ಜ್ಞಾನೋಪಯೋಗ ಗುಣಸ್ಥಾನ 4ರಿಂದ 12. ಸುಶ್ರುತ ಜ್ಞಾನೋಪಯೋಗ ಗುಣಸ್ಥಾನ 4ರಿಂದ 12. ಸು ಅವಧಿ ಜ್ಞಾನೋಪಯೋಗ 4ರಿಂದ 12. ಮನಪರ್ಯಯ ಜ್ಞಾನೋಪಯೋಗ ಗುಣಸ್ಥಾನ 6ರಿಂದ 12. ಮುನಿಗಳಿಗೆ ಆಗುತ್ತೆ ಮನಪರ್ಯಯ ಜ್ಞಾನ, ಬೇರೆಯವ್ರಿಗಾಗಲ್ಲ. ಮುನಿಗಳ ಗುಣಸ್ಥಾನ 6, ಅದರಿಂದ 6ರಿಂದ 12 ಅಂತ ಹಾಕಿದ್ದಾರೆ. ಕೇವಲ ಜ್ಞಾನೋಪಯೋಗ 13, 14. ಕೇವಲ ಜ್ಞಾನೋಪಯೋಗ ಗುಣಸ್ಥಾನ 13, 14. ಕುಮತಿ ಜ್ಞಾನೋಪಯೋಗ ಗುಣಸ್ಥಾನ 1, 2. ಕುಶ್ರುತ ಜ್ಞಾನೋಪಯೋಗ ಗುಣಸ್ಥಾನ 1, 2. ಕು ಅವಧಿ ಜ್ಞಾನೋಪಯೋಗ ಗುಣಸ್ಥಾನ 1, 2. ಇನ್ನು ಇದು 8 ಕೂಡ ಜ್ಞಾನೋಪಯೋಗ ಆಯಿತು. ಜ್ಞಾನ 8 ಇದೆ ಹೇಳಿದೆಲ್ಲ. ಮತಿ, ಶ್ರುತ, ಅವಧಿ, ಮನಪರ್ಯಯ, ಕೇವಲ ಜ್ಞಾನ 5 ಗುಣ. ಮತ್ತು ಅದರಲ್ಲಿ ಮೊದಲನೇದು 3 ಸುಮತಿನೂ ಇರುತ್ತೆ. ಮಿಥ್ಯಾತ್ವ ಆಯಿತು ಅಂದರೆ ಕುಮತಿನೂ ಇರುತ್ತೆ. ಕುಮತಿ, ಕುಶ್ರುತ, ಕುಅವಧಿ. ಸುಮತಿ, ಸುಶ್ರುತ, ಸುಅವಧಿ. ಮನಪರ್ಯಯ ಮತ್ತು ಕೇವಲಕ್ಕೆ ಸು ಅನ್ನೋದು ಸೇರಲ್ಲ, ಕು ಅನ್ನೋದು ಸೇರಲ್ಲ, 2 ಸೇರಲ್ಲ. ಮತ್ತು ಮನಪರ್ಯಯ ಜ್ಞಾನ, ಕೇವಲ ಜ್ಞಾನ, ಇದೆಲ್ಲದಕ್ಕೂ ಉಪಯೋಗ ಸೇರಿಸ್ಕೊಂಡ್ರೆ ಸುಮತಿಯೋ ಜ್ಞಾನೋಪಯೋಗ, ಸುಶ್ರುತ ಜ್ಞಾನೋಪಯೋಗ ಎಲ್ಲ ಆಗುತ್ತೆ. ಅದರಲ್ಲಿ ಗುಣಸ್ಥಾನ ಹೇಳಿ. ಕುಮತಿ, ಕುಶ್ರುತ, ಕುಅವಧಿ ಜ್ಞಾನ ಗುಣಸ್ಥಾನ 1ರಿಂದ 2. ಸುಮತಿ ಜ್ಞಾನ, ಸುಶ್ರುತ ಜ್ಞಾನದ ಗುಣಸ್ಥಾನ 4ರಿಂದ 12 ಇದೆ. ಅವಧಿ ಜ್ಞಾನದ ಗುಣಸ್ಥಾನ 4ರಿಂದ 12 ಇದೆ. ಮನಪರ್ಯಯ ಜ್ಞಾನದ ಗುಣಸ್ಥಾನ 6ರಿಂದ 12. ಏಕೆಂದರೆ ಮುನಿಗಳಿಗೆ ಬಿಟ್ಟು ಬೇರೆಯವರಿಗೆ ಇದು ಆಗೋದಿಲ್ಲ. ಕೇವಲ ಜ್ಞಾನೋಪಯೋಗ 13ನೇ ಗುಣಸ್ಥಾನದಲ್ಲಾಗತ್ತೆ. ಎಲ್ಲ 4 ಘಾತಿ ಕರ್ಮ ನಾಶ ಆದಾಗ ಕೇವಲ ಜ್ಞಾನ ಆಗುತ್ತೆ 13ನೇ ಗುಣಸ್ಥಾನದಲ್ಲಿ. ಅದರಿಂದ ಕೇವಲ ಜ್ಞಾನೋಪಯೋಗದ ಗುಣಸ್ಥಾನ 13 ಮತ್ತು 14. ಕುಮತಿ ಅದಾಯಿತು. ದರ್ಶನೋಪಯೋಗ ಯಾತ್ರಿಂದ ಆಗುತ್ತೆ? ದರ್ಶನ ಯಾವ್ಯಾವತ್ತಲ್ಲಿ ತಿಳಿಯುತ್ತೆ ನಮ್ಮ ಇದಾಗುತ್ತೆ? ಚಕ್ಷು ದರ್ಶನೋಪಯೋಗ ಹೇಳಿ. ಚಕ್ಷು ದರ್ಶನೋಪಯೋಗ ಗುಣಸ್ಥಾನ 1ರಿಂದ 12. ಅಚಕ್ಷು ದರ್ಶನೋಪಯೋಗ ಗುಣಸ್ಥಾನ 1ರಿಂದ 12.
ಅವಧಿ ದರ್ಶನೋಪಯೋಗ 4ರಿಂದ 12. ಕೇವಲ ದರ್ಶನೋಪಯೋಗ ಗುಣಸ್ಥಾನ 13, 14. ಚಕ್ಷು ದರ್ಶನಾವರಣ ಅಂದರೆ ಕಣ್ಣಿನಿಂದ ನೋಡಿ ಏನೇನು ತಿಳಿತೀವಿ ಅದೆಲ್ಲ ಚಕ್ಷು ದರ್ಶನಾವರಣ. ಚಕ್ಷು ದರ್ಶನೋಪಯೋಗ. ಆ ಚಕ್ಷು ದರ್ಶನೋಪಯೋಗ ಅಂದರೆ ಕಣ್ಣನ್ನು ಬಿಟ್ಟು ಮಿಕ್ಕ ಇಂದ್ರಿಯಗಳು ಯಾವ್ಯಾವುದು? ಸ್ಪರ್ಶನೇಂದ್ರಿಯ, ಕರ್ಣೇಂದ್ರಿಯ, ಘ್ರಾಣೇಂದ್ರಿಯ, ರಸನೇಂದ್ರಿಯ. ಚಕ್ಷು ಬಿಟ್ಟು 4 ಇಂದ್ರಿಯ ಯಾವುದಿದೆ ಅದು ಅಚಕ್ಷು ದರ್ಶನ. ಚಕ್ಷು ಅಲ್ದಲೇ ಇರೋದು ಯಾವುದು? ಅದು ಅಚಕ್ಷು. ಅಚಕ್ಷು ಯಾವ್ಯಾವುದು? ರಸನೇಂದ್ರಿಯ, ಘ್ರಾಣೇಂದ್ರಿಯ, ಸ್ಪರ್ಶನೇಂದ್ರಿಯ ಮತ್ತು ಕರ್ಣೇಂದ್ರಿಯ. ಈ 4 ಕೂಡ ಅಚಕ್ಷು ದರ್ಶನ ಇದೆ. ಇದರ ಉಪಯೋಗ ಏನು ಮಾಡುತ್ತೆ? ಅದಕ್ಕೆ ಅದರ ಗುಣಸ್ಥಾನಕ್ಕೇನಿದೆ? 1ರಿಂದ 12 ಇದೆ. ಅವಧಿ ದರ್ಶನೋಪಯೋಗ. ಅವಧಿ ಜ್ಞಾನ ಸಾಮಾನ್ಯ ನಮ್ಮಂಥವ್ರು ಏನೇನು ತಪಸ್ಸು ಮಾಡ್ತಾರಲ್ಲ ಬಟ್ಟೆ ಹಾಕ್ಕೊಂಡವರು ಅವ್ರಿಗೂ ಕೂಡ ಆಗುತ್ತೆ ಅವಧಿ ಜ್ಞಾನ. ಅದಕ್ಕೆ ಮಿಥ್ಯ ಏನು ಮಾಡ್ತಾರೆ? ಮಿಥ್ಯಾದ್ವಿತಿಗಳು ಹಿಂದಿಂದೆಲ್ಲ ಹೇಳ್ತಾರೆ ಹಂಗಿದ್ದೆ ಎಲ್ಲ. ಮೋದಿ ಇಷ್ಟನೇ ವಯಸ್ಸಿಗೆ ಅವನಿಗೆ ಇದಾಗ್ತಾನೆ, ಅವನಿಷ್ಟು ವರ್ಷ ಇದಾಗಿ ಪ್ರಧಾನಮಂತ್ರಿ ಆಗಿರ್ತಾನೆ, ಇವನು ಅಷ್ಟು ವರ್ಷ ಇದರಲ್ಲಿರ್ತಾನೆ, ಇವನು ಇಷ್ಟು ವರ್ಷ ಇದ್ದು ಇದಾಗ್ತಾನೆ ಎಲ್ಲ ಹೇಳ್ತಾರಲ್ಲ. ಬನ್ನಿ ಆ ಸ್ವಾಮೀಜಿ ಹಾಗಂದ, ಈ ಸ್ವಾಮೀಜಿ ಹೀಗಂದಂತೆಲ್ಲ ಹೇಳ್ತಾರಲ್ಲ. ಹೇಗೆ ಹೇಳ್ತಾರೆ? ಅವಧಿ ಅದ್ಯಾವುದೋ ಒಂದು ಶಕ್ತಿ ಇರುತ್ತೆ, ಅದಕ್ಕೆ ಅವಧಿ ಜ್ಞಾನ ಅಂತ ಹೇಳ್ತಾರೆ. ಅದು ಹಿಂದೆ ಮುಂದೆ ಆಗೋದನ್ನು ತಿಳಿಯುತ್ತೆ. ಹಿಂದಾಗೋದು ಮುಂದಾಗೋದು ಇವಾಗ ಆಗೋದನ್ನು ತಿಳಿಯುತ್ತೆ, ಅದಕ್ಕೆ ಅವಧಿ ಜ್ಞಾನ ಅಂತಾರೆ. ಅದನ್ನೇ ಅದರ ಇವತ್ತಿನ ಜ್ಞಾನದಲ್ಲಿ ಅಂಥದ್ದು ಯಾರಿಗೂ ಇಲ್ಲ. ಅವ್ರು ಹೇಳಿದ್ದೆಲ್ಲ ಎಲ್ಲೂ ಆಗಿಲ್ಲ. 2000ನೇ ಇಸ್ವಿಗೆ ನೀವು ಇನ್ನು ಯಾರ್ಯಾರು ಹುಟ್ಟಿದ್ರೋ ಗೊತ್ತಿಲ್ಲ, ಆವಾಗಲೇ ಪ್ರಳಯ ಆಗುತ್ತೆ, ಭೂಮಿ ನಾಶ ಆಗುತ್ತೆ ಅಂತ ಹೇಳಿದರು. ಇನ್ನೂ ಇದೆ. 2012 ಅಂದರು, ಆಗಲೂ ಆಗಲ್ಲ. ಈಗ 2026 ಬಂತು. ನಿಜ ಆಗಬೇಕಿತ್ತಲ್ಲ ಹಂಗಾರೆ ಅವ್ರು ಹೇಳಿದ್ದೆಲ್ಲ. ಅದಕ್ಕೆ ಭಾಳ ವಿಚಾರ ಮಾಡೋಕ್ಕೆ ಹೋಗ್ರಿ. ಆದರೆ ಅಷ್ಟೇ, ಅವಧಿ ಜ್ಞಾನ ಅಂದರೆ ಅದು ಯಾರು ತಪಸ್ಸುಗಳನ್ನು ಮಾಡ್ತಾರೆ, ಯಾರು ಮಂತ್ರಗಳನ್ನು ಜಪಿಸ್ತಾರೆ, ಕೆಲವೊಂದು ಇದರಲ್ಲಿ ಅವ್ರುಗಳಿಗೆ ಹಿಂದಿಂದು ಮುಂದಿಂದು ಇವಾಗಿಂದು ಎಲ್ಲದನ್ನು ಸ್ವಲ್ಪ ಮಟ್ಟಿಗೆ, ಭಾಳ ಅಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಅದಕ್ಕೆ ಅವಧಿ ಜ್ಞಾನ ಅಂತ ಹೇಳ್ತಾರೆ. ಅದರ ಗುಣಸ್ಥಾನ 4ರಿಂದ 12. ಗುಣಸ್ಥಾನ 4ರಿಂದ 12. ಕೇವಲ ದರ್ಶನೋಪಯೋಗ 13 ಮತ್ತು 14. ಗುಣಸ್ಥಾನ 13 ಮತ್ತು 14. ಏಕೆಂದರೆ ಕೇವಲ ಜ್ಞಾನ ಆಗೋದೇ 13ನೇ ಗುಣಸ್ಥಾನದಲ್ಲಿ. ಯಾಕೆ 13ನೇ ಗುಣಸ್ಥಾನದಲ್ಲಿ 4 ಘಾತಿ ಕರ್ಮಗಳು ನಾಶ ಆಗಿರುತ್ತೆ. 4 ಘಾತಿ ಕರ್ಮ ನಾಶ ಆದಾಗ ಕೇವಲ ಜ್ಞಾನ ಪ್ರಾಪ್ತಿ ಆಗತ್ತೆ. ಇಷ್ಟು ಸಾಕು ಇವತ್ತಿಗೆ. ಗೋ ಪ್ರಭು.